ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನಿಲ್ಲಿ, ನಿಮ್ಮ ಹೃದಯದಿಂದ ಕೇಳಿ. ನೀವು ಈಗ ಕೇಳಲಿರುವುದು ಸಾಮಾನ್ಯ ಮಾತಲ್ಲ. ಇದು ನಿಮ್ಮ ಜೀವನದ ತೂಕವನ್ನು ಬದಲಿಸುವ ದೈವಿಕ ಸೂಚನೆ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಅಚ್ಚರಿಯ ತಿರುವು ತರಲಿವೆ. ನೀವು ಇಷ್ಟು ದಿನ ಅನುಭವಿಸಿದ ಅಸಮತೋಲನ, ಗೊಂದಲ, ಮನಸ್ಸಿನ ಒತ್ತಡ ಇವೆಲ್ಲವೂ ಈಗ ನಿಧಾನವಾಗಿ ಸಮತೋಲನಕ್ಕೆ ಬರುತ್ತೆ. ತುಲಾರಾಶಿಯವರೇ, ನೀವು ಸಮತೋಲನದ ಪ್ರತೀಕ. ನೀವು ನ್ಯಾಯವನ್ನ, ಸೌಂದರ್ಯವನ್ನ, ಶಾಂತಿಯನ್ನ ಪ್ರೀತಿಸುವವರು. ಆದರೆ ಇದೇ ಗುಣಗಳು ಕೆಲವೊಮ್ಮೆ ನಿಮ್ಮನ್ನ ತೀರ್ಮಾನಕ್ಕೆ ಬರಲು ತಡೆದವು. ನೀವು ಅನೇಕ ಬಾರಿ ಇತರರ ಸಂತೋಷಕ್ಕಾಗಿ ನಿಮ್ಮ ಸ್ವಂತ ಸಂತೋಷವನ್ನ ಬಲಿ ಕೊಟ್ಟಿದ್ದೀರಿ. ನೀವು ಯೋಚನೆ ಮಾಡಿದ್ದೀರಾ, ಯಾಕೆ ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗಿ ಸಿಗುತ್ತೆ ಅಂತ? ಇದು ಕೇವಲ ಸಮಯದ ವಿಷಯವಲ್ಲ. ನಿಮ್ಮ ಸುತ್ತಲೂ ಇರುವ ಅಜ್ಞಾತ ಶಕ್ತಿಗಳು ನಿಮ್ಮ ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ವು. ಕೆಲವರು ನಿಮ್ಮ ಸಮತೋಲನವನ್ನ ಹಾಳು ಮಾಡಲು ಪ್ರಯತ್ನ ಮಾಡಿದ್ರು, ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳನ್ನ ಹುಟ್ಟಿಸಿದ್ರು. ಆದರೆ ತುಲಾರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ಭಾಗ್ಯ ಎಚ್ಚರಗೊಂಡಿದೆ. ದೈವಿಕ ಕೃಪೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಚಿತ್ರ ಸಂಕೇತವನ್ನ ಕಾಣ್ತೀರಾ. ಅದು 3 ಬೆಳ್ಳಿ ಪಾತ್ರೆಗಳ ರೂಪದಲ್ಲಿರಬಹುದು, ಅಥವಾ 3 ಬಾರಿ ಪುನರಾವರ್ತನೆಯಾಗುವ ಒಂದು ಘಟನೆ ಆಗಿರಬಹುದು. ಈ ಸಂಕೇತವನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಶಾಂತಿ ಪ್ರವೇಶ ಮಾಡುವ ಸೂಚನೆ. ಈಗ ನೀವು ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಮ ಸುತ್ತಲೂ ಇರುವ ಎಲ್ಲರೂ ನಿಮ್ಮವರು ಅಲ್ಲ. ಕೆಲವರು ನಿಮ್ಮ ಮುಖಕ್ಕೆ ನಗ್ತಾರೆ, ಆದರೆ ನಿಮ್ಮ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡ್ತಾರೆ. ನಾನು ನಿಮಗೆ 3 ಪ್ರಮುಖ ಸಂಕೇತಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊದಲ ಸಂಕೇತ, ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗೊಂದಲ ಹೆಚ್ಚಾಗುತ್ತೆ. ಎರಡನೇ ಸಂಕೇತ, ನೀವು ಕೆಲವು ಜನರ ಬಳಿ ಹೋದಾಗ ನಿಮ್ಮ ಮನಸ್ಸು ಅಸ್ವಸ್ಥವಾಗುತ್ತೆ. ಮೂರನೇ ಸಂಕೇತ, ನೀವು ಕನಸಿನಲ್ಲಿ ಕತ್ತಲೆ, ನೀರು ಅಥವಾ ಹಾವುಗಳನ್ನು ನೋಡ್ತೀರಾ. ಈ 3 ಸಂಕೇತಗಳಲ್ಲಿ 2 ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ಎಂಬುದು ಖಚಿತ. ಆದರೆ ಭಯ ಪಡೋದಕ್ಕೆ ಹೋಗಬೇಡಿ, ಯಾಕೆಂದ್ರೆ ಈಗ ದೇವರ ಕೃಪೆ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಿಶೇಷ ಘಟನೆ ನಡೀಬಹುದು. ಒಂದು ಹಾವು ಕಾಣಿಸಿಕೊಳ್ಳಬಹುದು. ಅದು ಸಾಮಾನ್ಯವಲ್ಲ, ಅದು ದೈವಿಕ ಸಂಕೇತ. ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರಲು ಬಂದಿದೆ. ಅದನ್ನು ನೀವು ಗೌರವದಿಂದ ಸ್ವೀಕರಿಸಬೇಕು, ಅದಕ್ಕೆ ಹಾನಿ ಮಾಡಬಾರದು. ತುಲಾರಾಶಿಯವರೇ, ನೀವು ಈಗ ಒಂದು ಮಹತ್ವದ ಹಂತದಲ್ಲಿ ಇದ್ದೀರಿ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಈಗ ಅವರ ಶಕ್ತಿ ಕುಗ್ಗುತ್ತಾ ಇದೆ. ಶುಕ್ರ ಗ್ರಹ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ನಿಮ್ಮ ಆಕರ್ಷಣೆ, ನಿಮ್ಮ ಮಾತಿನ ಶಕ್ತಿ ಈಗ ನಿಮಗೆ ಯಶಸ್ಸನ್ನ ತಂದುಕೊಡುತ್ತೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರವನ್ನ ಹೇಳ್ತೇನೆ. ಇದನ್ನ ಸರಿಯಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ನಡೆಯುತ್ತೆ. ಮುಂದಿನ 7 ದಿನಗಳಲ್ಲಿ ಬುಧವಾರ ಮತ್ತು ಶನಿವಾರ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ, ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಬೆಳಗಿಸಿ, ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ನಂತರ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಬೆನ್ನ ಹಿಂದೆ ಬಿಟ್ಬಿಡಿ. ಹಿಂದಿರುಗಿ ನೋಡೋದಕ್ಕೆ ಹೋಗಬೇಡಿ, ನೇರವಾಗಿ ಮನೆಗೆ ಬನ್ನಿ. ಮತ್ತು ಇದನ್ನ ಯಾರಿಗೂ ನೀವು ಹೇಳೋದಕ್ಕೆ ಹೋಗಬಾರ್ದು. ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಪವಾಡವನ್ನ ತರುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ. ತುಲಾರಾಶಿಯವರೇ, ನಿಮ್ಮ ಅಸಮತೋಲನದ ದಿನಗಳು ಈಗ ಮುಗಿದಿವೆ. ಈಗ ಸಮತೋಲನ ಮತ್ತು ಸಂತೋಷದ ಕಾಲ ಆರಂಭವಾಗಿದೆ. ನೀವು ಇದುವರೆಗೆ ಅನುಭವಿಸಿದ ನೋವುಗಳು ಈಗ ನಿಮಗೆ ಬಲವಾಗಿ ಮಾರ್ಪಾಡಾಗುತ್ತೆ. ನಿಮ್ಮ ಭಾಗ್ಯ ಈಗ ನಿಮ್ಮ ಕಡೆ ಬರ್ತಾ ಇದೆ. ಅದನ್ನು ಸ್ವೀಕರಿಸಲು ಸಿದ್ಧರಾಗಿ, ಯಾಕೆಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನಿಮ್ಗೆಲ್ಲ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.